ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಪವಿತ್ರ ಗೌಡ ಅವರಿಗೆ ಜಡ್ಜ್ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ವಿಚಾರಣೆಗೆ ಲೇಟ್ ಆಗಿ ಬಂದಿದ್ದಕ್ಕೆ ಫುಲ್ ಗರಂ ಆಗಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಜಡ್ಜ್ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ವಿಚಾರಣೆಗೆ ಲೇಟ್ ಆಗಿ ಬಂದಿದ್ದಕ್ಕೆ ಪವಿತ್ರ ಗೌಡ ಹಾಗೂ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಜಡ್ಜ್. ಪವಿತ್ರ ಗೌಡ ಅವರು ವಿಚಾರಣೆಗೆ ಲೇಟ್ ಆಗಿ ಹಾಜರಾಗಿದ್ದು ಯಾಕೆ ಲೇಟ್ ಆಯ್ತು, ಜೊತೆಗೆ ಹೆಡ್ಫೋನ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಗರಂ ಆಗಿದ್ದಾರೆ. ಪರ್ಮಿಷನ್ ಕೊಟ್ಟಿದ್ಯಾರು, ವುಮೆನ್ ಸೆಲ್ ನಲ್ಲಿ ಹೆಡ್ಫೋನ್ ಅನ್ನ ಕೊಡ್ತಾರಾ ಅಂತೇಳಿ ಗರಂ ಆಗಿದ್ದಾರೆ. ಫುಲ್ ಗರಂ ಆಗಿ ನ್ಯಾಯಾಧೀಶೆ ಸುಜಾತ ಎಂ ಮಡಿವಾಳಪ್ಪ ಅವರು ಅಲ್ಲಿದ್ದಂತಹ ಆರೋಪಿಗೆ ಅದರ ಜೊತೆಗೆ ಸಿಬ್ಬಂದಿಗಳನ್ನು ಕೂಡ ಕ್ಲಾಸ್ ತಗೊಂಡಿದ್ದಾರೆ. ಯಾರು ಪರ್ಮಿಷನ್ ಕೊಟ್ಟಿದ್ಯಾರು, ಅವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಇಲ್ಲ ನಾನು ಹೆಡ್ಫೋನ್ ಎಲ್ಲ ಬಳಸಿಲ್ಲ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಅಂತ ಜೈಲಾಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಅನ್ನ ಕೇಳುವಂತ ಕೆಲಸವನ್ನ ಜಡ್ಜ್ ಮಾಡಿದ್ದಾರೆ. ಆಲ್ರೆಡಿ ಒಂದ್ ಕಡೆ ಟ್ರಯಲ್ ಹಂತ ನಡೀತಾ ಇದೆ, ಅದರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದ್ ಕಡೆ ದರ್ಶನ್ ಅವರು ಸಲ್ಲಿಸಿರುವಂತ ಅರ್ಜಿ, ಅದು ಕೋರ್ಟ್ ಖುದ್ದು ಹಾಜರಾತಿಗೆ ಸಂಬಂಧಪಟ್ಟಂತ ಅರ್ಜಿ, ಆ ಅರ್ಜಿ ವಿಚಾರಣೆ ಕೂಡ ಆಗ್ತಾ ಇದೆ. ಇದೆಲ್ಲದರ ನಡುವೆ ಪವಿತ್ರ ಗೌಡ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಯಾರು ಪರ್ಮಿಷನ್ ಕೊಟ್ಟಿದ್ಯಾರು, ಮತ್ತೊಂದು ಕಡೆ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿ ಕೊಟ್ಟಿದ್ದಾರೆ, ಇಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಅಂತೇಳಿ. ಬಟ್ ಆ ಸಂದರ್ಭದಲ್ಲಿ ಇಲ್ಲ ನಾನು ನೋಡಿದ್ದೀನಿ ಅಂತೇಳಿ ಸ್ವತಃ ಜಡ್ಜನೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನೋಡಿ, ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಆಗ್ತಾ ಇದೆ, ಮತ್ತೊಂದು ಕಡೆ ಒಂದಷ್ಟು ಇತ್ತೀಚಿನ ದಿನಗಳಲ್ಲಾದಂಥ ಡೆವಲಪ್ಮೆಂಟ್ಗಳು, ಅದರಲ್ಲಿ ಮಾಫಿ ಸಾಕ್ಷಿ ವಿಚಾರ ಆಗಿರ್ಬೋದು, ಅದರಲ್ಲೂ ನಿನ್ನೆ ಮತ್ತೆ ಇವತ್ತು ದರ್ಶನ್ ಅವರು ಏನು ಕೋರ್ಟಿಗೆ ಖುದ್ದು ಹಾಜರಾಗಬೇಕು, ವಿಡಿಯೋ ಕಾನ್ಫರೆನ್ಸ್ ಬೇಡ ಅಂತೇಳಿ VCL ಅಟೆಂಡ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಒಂದು ಅರ್ಜಿಯನ್ನು ಹಾಕಿದ್ರು. ಅದೆಲ್ಲದರ ನಡುವೆ ಪವಿತ್ರ ಗೌಡ ಅವರಿಗೆ ಜಡ್ಜ್ ಅವರು ಕ್ಲಾಸ್ ತಗೊಂಡಿದ್ದಾರೆ. ಯಾರು ಪರ್ಮಿಷನ್ ಕೊಟ್ಟಿದ್ದೀ, ಹೆಡ್ಫೋನ್ ಯೂಸ್ ಮಾಡ್ತಾ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವುಮೆನ್ಸ್ ನಲ್ಲಿ ಯಾರು ಕೊಟ್ಟಿದ್ದು, ಅದಕ್ಕೆ ಅನುಮತಿ ಇದೆಯಾ, ಮತ್ತೆ ಅವ್ರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಮೇಡಮ್ ನಾನು ಯೂಸೇ ಮಾಡಿಲ್ಲ, ನಾನು ಬಳಸೇ ಇಲ್ಲ ಅಂತೇಳಿ ಪವಿತ್ರ ಗೌಡ ಅವರು ಉತ್ತರ ಕೊಟ್ಟಿದ್ದಾರೆ. ಆಗ ಜೈಲಾಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಜಡ್ಜ್, ಇಲ್ಲ ನಾನು ನೋಡಿದ್ದೀನಿ ಅಂತ ಹೇಳಿ.